ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿ ಹರ್ಷ. ನಾನು ಇವತ್ತು ಗೋಕರ್ಣ ಬೀಚ್ ನ ನಿಮ್ಗೆ ತೋರ್ಸಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇಲ್ಲಿ ಯಾವ ಬೀಚ್ ಇದೆ, ಏನೇನಿದೆ ಅಂತ ನಾನು ನಿಮ್ಗೆ ಒಂದೊಂದಾಗಿ ಅಪ್ಡೇಟ್ ಮಾಡ್ತಾ ಇರ್ತೇನೆ. ನೀವು ವಿಡಿಯೋ ನೋಡ್ತಾನೆ ಇರಿ. ನಾವು ಬಂದಿರೋದು ಇಬ್ರೇ ಬಂದಿದೀವಿ. ಆಲ್ರೆಡಿ ರೂಮ್ ಸ್ಟೇ ಆಗಿದ್ವಿ. ನೆಕ್ಸ್ಟ್ ರೂಮ್ ಎಲ್ ಮಾಡಿದ್ವಿ, ಏನು ಎತ್ತ ಅಂತ ನಾನು ನಿಮ್ಗೆ ಖಂಡಿತ ತಿಳಿಸ್ಕೊಡ್ತೀನಿ. ಫಸ್ಟ್ ಬೆಳಿಗ್ಗೆ ಬೀಚ್ ಹೋಗೋಣ. ಬೀಚ್ ಅಲ್ಲಿ ಯಾವ ತರ ವ್ಯೂ ಇರುತ್ತೆ, ಹೆಂಗಿರುತ್ತೆ ಬೀಚ್ ಬೆಳಿಗ್ಗೆ 8 ಗಂಟೆಗೆನೆ, ಯಾವ ತರ ಗೋಕರ್ಣದಲ್ಲಿ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮತ್ತೆ ಬನ್ನಿ. ಇದೇ ನಾವ್ ಮಾಡಿರೋಂತ ರೂಮು. ನಮ್ಗ ನೈಟ್ ಎಲ್ಲ ಕಾಯ್ಕೊಂಡಿರೋ ನಾಯಿ ಇಲ್ಲೊಳ್ಳೆ ಆರಾಮ ಮಲಗಿದೆ. ಅಷ್ಟು ನಾವು ಬಂದಿರೋದು, ನಾನು ನಮ್ ಫ್ರೆಂಡ್ ಬಂದಿದೀವಿ. ಒಳ್ಳೆ ಗಾಡಿ ನೋಡಿ, R15 ಬಂದಿರೋದು. ಸುತ್ತಮುತ್ತ ಎಲ್ಲ ನೋಡಿ. ರೂಮು ಒಬ್ಬೊಬ್ರು ರೂಮ್ ಸ್ಟೇ ಈ ತರ ಕೊಡ್ತಾರೆ. ಇಲ್ಲೊಂಥರ ರೂಮ್ ಸ್ಟೇ ಇದೆ. ನಾವಿದ್ದಂತ ರೂಮ್ ಇದೇನೆ ನೋಡಿ. ಎಷ್ಟ್ ಸಾಕತ್ತಾಗೈತೆ ಪೀಸ್ ಆಗಿ. ಬಟ್ ಹೆವಿ ಕಾಸ್ಟ್ಲಿ ರೂಮ್ ಮಾತ್ರ. ಯಾವ ತರ ಅಂತಂದ್ರೆ, ಈ ಜನಗಳಿಗೆ ಬಂದ್ರೆ ಬಕ್ರ ಮಾಡೋದ್ ಯಾವ ತರ ಅಂತ ಹೇಳ್ಕೊಡ್ತಾರೆ. ಮತ್ತೆ ಇಲ್ಲಿ ಬಂದ್ರೆ ನೀವಂತೂ ನೆಕ್ಸ್ಟ್ ಟೈಮ್ ಈ ತರ ಬರಕ್ ಹೋಗ್ಬಿಡಿ. ಏನಕ್ಕೆ ಅಂತ ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳ್ತೀನಿ. ಮತ್ತೆ ಇವಾಗ ಗೋಕರ್ಣ ಬೀಚ್ ಹೋಗ್ತಾ ಇದೀವಿ. ಬನ್ನಿ ಅಲ್ಲೋಗಿ ಮಾತಾಡೋಣ. ಫೈನಲಿ ನಾವು ಈಗ ಓಮ್ ಬೀಚ್ ಹೋಗ್ತಾ ಇದೀವಿ. ರೋಡ್ ಮಾತ್ರ ಬೆಂಕಿ ಆಗಿದೆ. ಓಮ್ ಬೀಚ್ ಹೆಂಗ್ ಹೋಗೋದು ಏನು ಅಂತ ನಾನು ನಿಮ್ಗೆ A to Z ಹೇಳ್ಕೊಡ್ತೀನಿ. ಬನ್ನಿ. ಇಲ್ಲಿಂದ 7 ಕಿಲೋಮೀಟರ್ಸ್ ಅಷ್ಟೇ ಇರೋದು ಓಮ್ ಬೀಚ್ಗೆ. ಇಲ್ಲಿಂದ ಹೋಗ್ಬೇಕು. ಹತ್ರ ರೋಡ್ ಎಲ್ಲ ಬೆಂಕಿ ಆಗೈತೆ. ಏನು ಮಾತಾಡಂಗಿಲ್ಲ. ಬೆಳ್ಬೆಳ್ಗೆ ಬೀಚ್ ಯಾವ ತರ ಇರುತ್ತೆ, ಇರುತ್ತೋ ಇಲ್ಲ ಅಂದ್ರೆ ಚಳಿ ಇರುತ್ತೋ ಉದ್ದು ಗೊತ್ತಾಗ್ತಲ್ಲ. ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು ಗೋಕರ್ಣ ಬಂದು. ಮಾತ್ರ ಒಳ್ಳೆ ವೆದರ್, ಒಳ್ಳೆ ಗಾಳಿ, ಏನು ಮಾತಾಡಂಗೆ ಇಲ್ಲ. ಚಳಿ ಆಗುತ್ತೆ ಅಂತಾನು ಅನ್ಸ್ತಾ ಇಲ್ಲ, ಸೆಕೆ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ರಾತ್ರಿ ಬಂದು ಕೇಳಿದ್ರೆ 6,000 7,000 ಅಂತ ಹೇಳ್ತಾರೆ. ರೋಡ್ ಮಾತ್ರ ನೋಡಿ ಎಷ್ಟ್ ಸಾಕತ್ತಾಗೈತೆ. ಓಮ್ ಬೀಚ್ ಹೋಗ್ತಾ ಇರೋದು. ಎಲ್ಲ ಆಲ್ರೆಡಿ ಬೆಳ್ಬೆಳಿಗ್ಗೆ ಹೋಗಿದಾರೆ ಅನ್ಸುತ್ತೆ. ಹೋಗ್ ಬರ್ತಾ ಇರಂಗ ಅವ್ರೆ. ಹೋಗೋಣ. ಚಿಕ್ಕಮಂಗ್ಳೂರ್ ಸೈಡ್ ಬರೋದೇ ಒಂಥರ ಖುಷಿ. ಅದ್ರಲ್ಲ ಈ ತರ ಪೀಸ್ ನೋಡ್ಬೇಕು ಅನ್ನೋದು ಇದೊಂಥರ ಖುಷಿ. ಏನಂತೀರಾ? ಆದ್ರೂ ಓಮ್ ಬೀಚ್ ಹೋಗ್ಬೇಕಂದ್ರೆ ಇಲ್ಲೇ ಬಾರಂಗಡಿ ಇರೋದು ವೈನ್ ಶಾಪ್. ಇಲ್ಲೇ ನಾವು ರಾತ್ರಿ ಎಣ್ಣೆ ತಗೊಂಡಿರೋದು. ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಫುಡ್ ಎಲ್ಲ ಸಿಗುತ್ತೆ. ಅಲ್ಲೆಲ್ಲ ಬೇಕಾದ್ರೆ ತಗೊಂಡು, ಇಲ್ಲ ಯಾರು ಎಣ್ಣೆ ಗಿಣ್ಣೆಲ್ಲ ಹೊಡೆಯಕ್ ಹೋಗ್ಬಿಡಿ. ರೂಮ್ ಮಾಡ್ಕೊಂಡು ಪೀಸಾಕ್ ರೂಮ್ ಅಲ್ಲಿ ಎಣ್ಣೆ ಹೊಡೀರಿ. ಇಲ್ಲಂತೂ ರೋಡಲ್ಲ ನಾಯಿಗಳು ಜಾಸ್ತಿ ಬಂದು ಅಟ್ಯಾಕ್ ಮಾಡ್ಬಿಡ್ತವೆ ಒಂದ್ಸತಿ. ರಾತ್ರಿ ಬೇರೆ ಬಂದಿದ್ವಿ, ಏನ್ ನಾಯಿಗಳು ಅಟ್ಯಾಕ್ ಮಾಡಕ್ಕೆ ಹೋಗ್ಬಿಟ್ಟೈತಿ. ಅದಕ್ಕೆ ಹುಷಾರಾಗಿ ಓಡಾಡ್ಬೇಕು. ಇಲ್ಲಿ ತುಂಬಾ ಹೋಮ್ ಸ್ಟೇಗಳಿವೆ. ಯಾರಾದ್ರೂ ಹೋಮ್ ಸ್ಟೇ ಮಾಡ್ಕೊಬೇಕು ಅನ್ನೋ ಅಷ್ಟೇ ರೂಮ್ ಬುಕಿಂಗ್ ಮಾಡ್ಕೊಂಡು ಯಾರು ಗೊತ್ತಿರೋರ ಹತ್ರ ಮಾತಾಡ್ಕೊಂಡ್ ಬನ್ನಿ. ನೋಡಿ ಎಷ್ಟೊಂದು ಯಾವ ತರ ಐತೆ ಮಾತ್ರ. ಬೆಂಕಿ ಎರಡು ಮಾತಾಡಂಗಿಲ್ಲ. ಬೆಂಕಿ ಪ್ಲೇಸು. ಈಗ ತಾನೆ ಸೂರ್ಯ ಉದಯಿಸ್ತಾನೆ. ಆದ್ರೂನು ಬೀಚ್ ಬೇರೆ ಹೋಯ್ತಾ ಇದೀವಿ. ಹೆಂಗನ್ಸುತ್ತೆ ಏನು ಅಂತ ಗೊತ್ತಾಗಲ್ಲ. ನೋಡ್ಬೇಕು ಈಗ ಹೋಗಿ. ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ನೋಡಂತೀರಾ ಗುರು, ರೋಡ್ ಮಾತ್ರ ಸಕ್ಕತ್ತಾಗೈತ್ ನೋಡು ಗುರು. ಎಲ್ ನೋಡ್ರು ಗಿಡ ಮರಗಳು. ಅಪ್ಪ ಫ್ರೆಶ್ನೆಸ್, ನ್ಯಾಚುರಲ್ ಗಾಳಿ ಅಂತಂದ್ರೆ ಇದೆ ಅನ್ಸುತ್ತೆ. ನಾವ್ ಬೆಂಗಳೂರಲ್ಲಿ ಇಷ್ಟ ದಿನ ಆ ಗಾಳಿ ಕುಡ್ದಿ ಇನ್ನೊಂದು 6 ತಿಂಗಳು ಹೋಗಿ ಅಡ್ಮಿಟ್ ಆಗ್ಬೇಕು ಅನ್ನೋ ತರ ಈಗ ಕುಡೀತು. ಅವಾಗ ಹಿಂಗೆ ಟ್ರಿಪ್ ಹೊಡಿತಾ ಇದ್ರೆ ಅದ್ರಲ್ಲಿರೋ ಖುಷಿ ಏನು ಇಲ್ಲ. ಲಾಸ್ಟ್ ಅಲ್ಲಿ ಹೊತ್ಕೊಂಡ್ ಹೋಗ್ಬೇಕಾದ್ರೆ ನಾವ್ ಏನು ಎತ್ಕೊಂಡ್ ಹೋಗಲ್ಲ. ನಮ್ಮ ಹತ್ರ ಇರೋ ಅಂಡರ್ವೇರ್ ಕಿತ್ಕೊಂಡ್ ಹೋಯ್ತಾರೆ. ಆಮೇಲೆ ಇದನ್ನು ಹೊಡೆದಾರನು ಬಿಡಲ್ಲ, ಅದನ್ನು ಕಿತ್ಕೊಂತಾರೆ. ಅದಕ್ಕೆ ವಯಸ್ಸಿದ್ದಾಗ ಎಂಜಾಯ್ ಮಾಡ್ತೀನಿ ಅನ್ನೋಕ್ಕಿಂತ ಏಜ್ ಇದ್ದಾಗ ಎಂಜಾಯ್ ಮಾಡ್ರಿ. ನಾನು ಹೇಳೋದು ಇಷ್ಟೇ. ಏನ್ ದುಡ್ಡು ತಗೊಂಡು ಯಾರು ಎಲ್ಲೂ ಹೋಗಲ್ಲ. ದುಡ್ಡೇನ್ ಶಾಶ್ವತ ಅಲ್ಲ. ದುಡ್ಡನ್ನ ನಾವ್ ದುಡಿಬೇಕು, ದುಡ್ಡು ನಮ್ ದುಡಿಬಾರ್ದು. ನೋಡ್ರಿ ಹೆಂಗೈತೆ ನೇಚರ್. ಅಪ್ಪ ಅಡೆ ನೇಚರ್ ಸಕ್ಕತ್ತಾಗಿದೆ. ಬ್ಯೂಟಿಫುಲ್. ಹಲೋ. ಏನ್ ಮರಗಳು ಗುರು. ಪುಷ್ಪ ಫಿಲಮ್ ಅಲ್ಲಿ ಯಾವ್ದೋ ಪುಷ್ಪಗಂಧ ರಕ್ಷಾದಂದ್ರ ಮರಗಳಿದ್ದಂಗ ಐತಿ ಗುರು. ಇದ್ ಯಾವ ಮರಗಳು ಅಂತ ನನಗಂತೂ ಗೊತ್ತಾಯ್ತಾ ಇಲ್ಲ.
ನಿಮ್ಗೆ ಯಾರಿಗಾರ ಗೊತ್ತಿದ್ರೆ ತಿಳಿಸ್ಕೊಡಿ ಹಂಗೆ. ಏನ್ ಮರಗಳು, ಏನ್ ಗಿಡಗಳು, ಯಪ್ಪಾಡಿ ಎಲ್ಲ ದರಗಳು ಬಿಟ್ಟಿದೆ. ಸ್ವಲ್ಪ ಎಲ್ಲಾ ಈ ತರ ಪ್ಲೇಸ್ ಗಳಿಗೆ ಬಂದಾಗ ಪರಿಸರ ಕಾಪಾಡಿ, ಪರಿಸರ ಪ್ರೇಮಿಯಾಗಿ ವಾಟರ್ ಬಾಟ್ಲು ತಂದು ಕಸ ಪಸ ತಂದು ಎಸೆಯಕ್ ಹೋಗ್ಬೇಡಿ. ಜನಗಳಲ್ಲಿ ಒಂದು ಮನವಿ ನೋಡಿ. ಬೆಳಿಗ್ಗೆ ಒಳ್ಳೆ ವಾಕಿಂಗ್ ಬಂದಿದ್ದಾರೆ, ಪೀಸಾಗಿ ಓಡಾಡ್ತಾ ಇದಾರೆ. ಇಲ್ಲಿಂದ 7 ಕಿಲೋಮೀಟರ್ ಗೋಕರ್ಣ, ಅಲ್ಲಿಂದ ಇಲ್ಲಿಗೆ 7 ಕಿಲೋಮೀಟರ್ಸ್. ಇದು ಮೊದಲನೇ ಬೀಚ್ ನಾನ್ ಕರ್ಕೊಂಡ್ ಬರ್ತಾ ಇದ್ದೀನಿ. ಇನ್ನೊಂದು ಆಪ್ತ ಬೀಚ್ ಇನ್ನೊಂದಿದೆ, ಅಲ್ಲಿಗೂ ಕರ್ಕೊಂಡ್ ಹೋಯ್ತೀನಿ. ಹುಷಾರಾಗಿ ರೋಡಲ್ಲಿ ಬರ್ಬೇಕಾದ್ರೆ ಹುಷಾರಾಗಿ ಬನ್ನಿ. ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ, ನೋಡ್ಕೊಂಡು ಹುಷಾರಾಗಿ ಓಡಾಡ್ಬೇಕಷ್ಟೇ. ನೋಡಿ ಬೆಳಿಗ್ಗೆ ಬೀಚ್ ವ್ಯೂ ಯಾವ ತರ ಇರುತ್ತೆ ಏನು ಎತ್ತ. ಬೀಚ್ ನೋಡ್ರಪ್ಪ, ಆಮೇಲೆ ನೋಡಕ್ ಹೋಗ್ಬೇಡ್ರಿ. ನೋಡ್ರಿ ಬೀಚ್ ನೋಡ್ರಿ ಹೆಂಗಿದೆ. ಗೋಕರ್ಣ ಬೀಚು ಇದು, ಓಮ್ ಬೀಚು ಇದು ಮೇನು. ಇಲ್ಲಿ ಈ ಸೈಡ್ ಒಂದ್ ಬೀಚ್ ಇದೆ, ಆ ಸೈಡ್ ಇನ್ನೊಂದ್ ಬೀಚ್ ಇದೆ. ನಾ ಫಸ್ಟ್ ಕರ್ಕೊಂಡ್ ಬರ್ತಾ ಇರೋದು ಓಂಕಾರ ಬೀಚ್ ಕರ್ಕೊಂಡ್ ಬರ್ತಾ ಇದೀನಿ. ಇಲ್ಲಿ ಬಂದ್ ನೋಡೋಣ ನೆಕ್ಸ್ಟ್ ಈ ವೆದರ್ ಆ ವೆದರ್ ಹೇಗಿದೆ ಅಂತ ನಾನು ವಿಡಿಯೋ ಮಾಡ್ತೀನಿ. ಆದ್ಮೇಲೆ ಅದನ್ನು ತೋರಿಸ್ತೀನಿ ನಿಮ್ಗೆ. ಯಾರು ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿ. ನಿಮ್ಗೆ ಏನ್ ಅನ್ಸಿಕೆ ಬರುತ್ತೆ ಅದನ್ನೆಲ್ಲ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಆಗ್ಲೇ ಏನಾದ್ರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫಸ್ಟ್ ಟೈಮ್ ನಮ್ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನನ್ನು ಸ್ವಲ್ಪ ಪ್ರೋತ್ಸಾಹಿಸಿ, ನನ್ನನ್ನು ಸ್ವಲ್ಪ ಬೆಳೆಸಿ. ಇಷ್ಟೇ ನಾನು ಕೇಳ್ಕೊಳ್ಳೋದು. ನಾನು ನಿಮ್ಮ ಹಳ್ಳಿಯ ಹುಡುಗ ಹರ್ಷ. ಓ ಬೀಚು ಸಖತ್ತಾಗೈತೆ. ಓ ಹೆಣ್ಮಗು ಆ ಕಡೆ ಹೋಯ್ತೆ. ಬೀಚ್ ಒಳಗೆ ಗಾಡಿ ಎಲ್ಲ ತಗೊಂಡ್ ಹೋಗಕ್ ಆಗಲ್ಲ. ಇಲ್ಲಿ ಮೇನ್ ರೋಡ್ ಅಲ್ಲಿ ಗಾಡಿ ಸೈಡ್ ಒಂದು ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಹತ್ಕೊಂಡ್ ಹೋಗ್ಬೇಕು. ಹೆಂಗೆ ಏನು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಬನ್ನಿ ತೋರಿಸ್ತೀನಿ. ಕಾರ್ಗಳೆಲ್ಲ ಪಾರ್ಕ್ ಮಾಡಿರ್ತಾರೆ. ನಮ್ದು ಟೂ ವೀಲರ್ ಸ್ವಲ್ಪ ಮುಂದೆ ಹೋಗಿ. ಈ ಬೀಚ್ ಪಕ್ಕದಲ್ಲೇ ಒಂದು ಹೋಮ್ ಸ್ಟೇ ಇದೆ. ಇದು ಸಕ್ಕತ್ತಾಗೈತೆ, ಅದ್ರ ತುಂಬಾ ಕಾಸ್ಟ್ಲಿ. ಅದ್ ನಮ್ಗಂತವ್ರಿಗಲ್ಲ, ಬೇರೆಯವ್ರಿಗೆ. ಪ್ರೈವೇಟ್ ತಾಜ್ ಹಿಂದೆ ಯಾವ ಬೀಚ್ ಇರ್ಲಿಲ್ಲ ವಯನಾಡಲ್ಲಿ. ಹೋಮ್ ಬೀಚ್ ಬಂದ್ವಿ, ಬೈಕ್ ಪಾರ್ಕ್ ಮಾಡ್ ಹೋಮ್ ಬೀಚ್ ಬಂದಿದೀವಿ. ಇಲ್ಲಿ ಬೈಕ್ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿಂದ ಸ್ವಲ್ಪ ಮೆಟ್ಲು ಎತ್ಕೊಂಡು ಕೆಳಗಿಳಿಬೇಕು. ಬೀಚ್ ಹೋಗಕ್ ಇದೇ ಪ್ಲೇಸ್ ಇರೋದು, ಹೋಮ್ ಬೀಚ್ ಅಂತ ಕರೀತಾರೆ ಇದನ್ನ. ನೋಡ್ಕೊಳ್ಳಿ ಹೆಂಗಿದೆ ಹೋಮ್ ಬೀಚ್. ಇಲ್ಲಿಂದ ಸೇರ್ಸ್ ಕೆಫ್ ಅಲ್ಲಿ ಸ್ವಲ್ಪ ಏನೋ ಒಂದು 100 ಮೀಟರ್ ಇರೋ ವಾಕಬಲ್ ಐತೆ. ವಾಕಿಂಗ್ ಹೋಗಿ ಇಲ್ಲಿಂದ ಹೋಗ್ಬೇಕು. ನೋಡಿ ಬೀಚ್ ಸೌಂಡ್ ಎಷ್ಟು ಜೋರಾಗಿ ಕೇಳಿಸ್ತೈತೆ ಅಂತಂದ್ರೆ ಈಗ್ಲೇ ಜಾಸ್ತಿ ಇದಾತೈತಿ. ಓಡ್ಕೊಂಡ್ ಬನ್ನಿ ಅಷ್ಟೇ. ಇದೆ ಓಮ್ ಬೀಚು. ನೋಡ್ತಿದಿರಲ್ಲ ತಾನೆ, ನೋಡಿ ಯಾರು ಹೆಂಗೆಲ್ಲ ಸುತ್ತಾಡ್ತಾ ಇದಾರೆ, ಜನಗಳು ಹೆಂಗೆಲ್ಲ ಇದಾರೆ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ಯಾರು ಈಜಬಾರ್ದು ಅಂತ ಹಾಕಿದಾರೆ. ಆದ್ರೂ ನಮ್ ಜನಗಳ ಬಗ್ಗೆ ನೀವು ಕೇಳಿದಿರಲ್ಲ ಹೆಂಗೆ ಏನಂತ. ಆಯ್ಚಿನೋ ಏನೋ ಇಸ್ಕೊಂಬಿಟ್ಟಿದ್ಯಾ ನೋಡ್ರಿ. ಫೈನಲಿ ಓಮ್ ಬೀಚ್ ಯಾವ ತರ ಇದೆ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತ ತೋರಿಸ್ತೀನಿ ಅಂತ ಹೇಳಿದೆ ತಾನೆ. ನೋಡಿ ಬಂದೆ ಆಯ್ತು, ಕೊನೆಗೆ ವೆಯ್ಟ್ ಮಾಡಿ ಓಮ್ ಬೀಚ್ ತೊಳ್ಬೇಕು ನೀವು. ಹೆಂಗಿದೆ ಓಮ್ ಬೀಚ್, ಸಾಕಾಗೈತೆ. ಬೆಳಿಗ್ಗೆ ನೋಡ್ರಿ ಪೀಸಾಗಿ ಹೆಂಗ ಆಟ ಆಡ್ತಾವ್ರ ಜನಗಳು. ಅಲ್ಲಿ ನೋಡ್ರಿ ಗುಡ್ಡೆ ಬಿದ್ದ ಎಲ್ಲ. ಯಾವ್ದೋ ಬೋಟ್ ಬೇರೆ ನಿಂತ ಔಟೈತೆ, ಬೋಟಲ್ಲಿ ಒಂದ್ ರೌಂಡ್ ಬೇರೆ ಹೋಗೋಣ ಅನ್ಕೊಂಡೆ. ಇಲ್ಲಿ ನೋಡ್ರಿ ಎಷ್ಟ್ ಜನ ಪೀಸಾಗಿ ಬೆಳಿಗ್ಗೆ ಬೀಚಲ್ಲಿ ಯಾವ ತರ ಆಟ ಆಡ್ತಾವ್ರೆ. ಆಹಾ ನೋಡ್ತಿದ್ರೆ 2 ಕಣ್ ಸಾಲದು ಗುರು. ಯಾರಾದ್ರೂ ಗೆಸ್ ಮಾಡಿದೀರಾ ಇಲ್ಲಿಂದ ಅಲ್ಲಿಗೆ ಎಲ್ಲಿ ಹೋಗ್ಬೋದು, ಈ ಬೀಚು ಎಂಡ್ ಆಗ್ಬೋದು ಅಂತ ಅವತ್ತಾದ್ರು? ನೋಡಿ ನಾನ್ ನಿಮ್ಗೆ ಹೇಳಿಲ್ವಾ ಓಮ್ ಬೀಚ್ ತೋರ್ಕೊಂಡ್ಬರ್ತೀನಿ ತೋರಿಸ್ತೀನಿ ಅಂತ. ನೋಡ್ರಿ ಓಮ್ ಬೀಚ್ ಇದೇನೆ, ಎಷ್ಟ್ ಸಾಕಾಗೈತೆ. ನಾವ್ ಇವಾಗ ಬಂದಿರೋದು 8 ಗಂಟೆ ಟೈಮ್ ಆಗಿರೋದು. ಆದ್ರೂ ಇದು ಫೀಲಿಂಗ್ ಹೆಂಗಾಗುತ್ತೆ ಅಂತಂದ್ರೆ ಇವಾಗ 6 ಗಂಟೆ ಆಗಿದೇನೋ ಅನ್ನೋ ತರ ಫೀಲ್ ಆಗ್ತೈತೆ. ಮಾತ್ರ ಪೀಸ್ ಆಗಿರೋದು ಇದು ಬೀಚು. ನೀವು ನೋಡಿ ಯಾವ್ದಾಯ್ತು ಕನ್ನಡಿ. ಚಲ್ ಫೋಟೋ ಇಡಿ.
ಫೈನಲಿ ಓಮ್ ಬೀಚ್ ನೋಡಾಯ್ತು. ನೆಕ್ಸ್ಟ್ ಗೋಕರ್ಣ ಅದು ಇನ್ನೊಂದ್ ಬೀಚ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ, ಹಂಗೆ ನೋಡ್ಕೊಂಡ್ ಬನ್ನಿ. ಫೈನಲ್ ಆಗಿ ನೋಡಿ, ನನ್ನ ಹಿಂದೆಗಡೆ ಇರೋಂತ ಬೀಚ್ ಓಮ್ ಬೀಚು. ಯಾರಾದ್ರೂ ಇಲ್ಲಿ ಬಂದ್ರೆ ವಿಡಿಯೋನ ಸೇವ್ ಮಾಡ್ಕೊಂಡು, ಹಾಗೆ ನಿಮ್ ಫ್ರೆಂಡ್ಸ್ ಯಾರು ಬಂದಿದ್ರೆ ಅವ್ರಿಗೂ ಶೇರ್ ಮಾಡಿ, ಒಂದು ಎಂಜಾಯ್ ಮಾಡ್ಕೊಂಡು ಹೋಗ್ಲಿ. ಮತ್ತೆ ಸಿಗೋಣ.